ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ವಿಡಿಯೋ ಕೊನೆಯಲ್ಲಿರುವ ಟ್ವಿಸ್ಟ್ ನಿಮಗೆ ಖಂಡಿತ ಇಷ್ಟವಾಗುತ್ತದೆ. ವಿಡಿಯೋ ನೋಡುವ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಬಾಬಾ ಏನ್ ಹೇಳ್ತಾ ಇದ್ದೀರಾ? ಶಾರದಕ್ಕನ ಅಜಿತ್ ಹೇಗೆ ಕರ್ಕೊಂಬರಕ್ ಸಾಧ್ಯ? ಶಾರದಕ್ಕ ಕಳಸದಲ್ಲಿ ಅದ್ ಹೇಗ್ ಸಾಧ್ಯ ಅಂತೀನಿ. ಮೊನ್ನೆ ಭೂಮಿ ಇಲ್ಲೇ ಎಲ್ಲೋ ಕಾಣಿಸ್ಕೊಂಡ್ರು ಅಂತ ಹೇಳ್ತಿದ್ಲು. ಈಗ ದಿಢೀರಂತ ಕಳಸದಲ್ಲಿ? ಅರೆ, ನಮ್ಗೆ ಯಾರಿಗೂ ಈ ವಿಷಯನೇ ಗೊತ್ತಿಲ್ಲ. ಅದ್ ಹೇಗೆ? ಮಾವನ ಮಾತ್ರ ಈ ವಿಷಯ ಗೊತ್ತು. ನಾನೇ ಹೇಳಿದ್ದು, ಈ ಕಿಡ್ನಾಪ್ ಕೇಸ್ ಜೊತೆ ನನಗೆ ಕೆಲವೊಂದು ಅನುಮಾನಗಳಿತ್ತು. ಹಾಗಾಗಿ ನಾನೇ ಮಾವನ್ ಕಾಲ್ ಮಾಡಿ ಹೇಳ್ದೆ. ಮಾವ ಕಳಸದಲ್ಲಿರುವಂತ ಲೋಕಲ್ ಪೊಲೀಸ್ ಹೆಲ್ಪ್ ತಗೊಂಡು ಶಾರದತನ ಹುಡುಕ್ತಾ ಇದ್ರು. ಈ ವಿಚಾರ ಎಷ್ಟು ಸೀಕ್ರೆಟ್ ಆಗಿದ್ರೆ ಅಷ್ಟು ಒಳ್ಳೇದು ಅಂತ ನಾನೇ ಮಾವಂಗ್ ಮಾತ್ರ ಹೇಳಿದ್ದು. ಅಲ್ಲ, ಕಿಡ್ನಾಪ್ ಯಾಕೆ ಮಾಡ್ಬೇಕಿತ್ತು? ಮಾತೆ ಆಡಿಲ್ದೆ ಇರೋಳ್ ಮೇಲೆ ಇಷ್ಟು ದ್ವೇಷ ಯಾಕೆ ಅವ್ರಿಗೆ? ಅಲ್ಲಪ್ಪ ಅಜಿತಾ, ನೀನ್ ಫೋನ್ ನಲ್ಲಿ ಶಾರದತ್ತೆ ಸಿಕ್ಕಿದ್ರು ಅಂತ ಮಾತ್ರ ಹೇಳ್ದೆ. ಅವ್ರು ನಿನ್ಗೆ ಎಲ್ಲಿ ಸಿಕ್ಕಿದ್ರು, ಹೇಗ್ ಸಿಕ್ಕಿದ್ರು? ಇಷ್ಟಕ್ಕೂ ನೀನ್ ಇದ್ದಿದ್ದು ರೆಸಾರ್ಟ್ ಅಲ್ಲಿ ನಿನಗ್ ಹೇಗೋ ಸಿಗೋದಕ್ ಸಾಧ್ಯ? ಹೇಳು ಅಜಿತಾ. ಇದಕ್ಕೆ ನಾನು ಹೇಳಿದ್ದು ನಿಮ್ ಹತ್ರ ಡಿಸ್ಕಸ್ ಮಾಡಲ್ಲ ಅಂತ. ನೋಡಿ, ನಾವು ಶಾರದತೆನ ನೋಡಿದ್ದು ನಿಜ, ಅವ್ರಲ್ಲಿರೋದು ನಿಜ. ಮಾವ, ದೊಡ್ಡ ಸಾಹೇಬ್ರೆ, ದಯವಿಟ್ಟು ನನ್ನ ತಿಳಿಸ್ಬಿಡಿ. ಅದು ಶಾರದಮ್ಮ ಅವ್ರನ್ನ ಅಲ್ಲೇ ಇದ್ದು ನಾವು ಹುಡುಕ್ಬೇಕಿತ್ತು. ಆದ್ರೆ ನನ್ ತಾಯಿಗೆ ಹುಷಾರಿಲ್ಲ ಅಂತ ಫೋನ್ ಬಂದ್ ಕೂಡ್ಲೆ ನನಗ್ ತುಂಬಾ ಗಾಬರಿ ಆಗೋಯ್ತು. ಅದಕ್ಕೆ ಸಾಹೇಬ್ರು ನನ್ನ ಕರ್ಕೊಂಡು ಇಲ್ಲಿವರೆಗೂ ಬಂದ್ರು. ನೋಡಿ, ಆ ಟೈಮಲ್ಲಿ ಸಾಹೇಬ್ರನ್ನ ಅಲ್ಲೇ ಬಿಟ್ಟು ನಾನು ಬರೋ ಯೋಚನೆನೇ ಬರ್ಲಿಲ್ಲ. ಇದೆಲ್ಲ ಆಗಿದ್ ನನ್ನಿಂದನೇ. ದಯವಿಟ್ಟು ನನಗೆ ಕ್ಷಮಿಸೋ ಮತ್ತಲ್ಲ. ಯಾಕೆ ಭೂಮಿ, ವಿಧಿ ನೋಡಿದ್ರೆ ನೀವಿಬ್ರು ಗಂಡ ಹೆಂಡತಿ ಒಂದ್ 4 ದಿನ ಆರಾಮಾಗಿರ್ಬೋದಿತ್ತು. ನನ್ನಿಂದಾಗಿ ಎಲ್ಲ ಹಾಳಾಗೋಯ್ತು ನೋಡು. ದೊಡ್ಡ ಸಾಹೇಬ್ರೆ, ಪ್ಲೀಸ್ ಈ ರೀತಿ ಮಾತಾಡ್ಬೇಡಿ. ನಾವಿಬ್ರಿಗೂ ತುಂಬಾ ಬೇಜಾರಾಗುತ್ತೆ. ಹೌದು ಮಾವ, ಅಂದ್ಹಾಗೆ ನಾನು ನಿಮ್ಮನ್ನ ಕಳ್ಸಕ್ ಬರೋದಕ್ಕೆ ಕಾಲ್ ಮಾಡಿದ್ದೆ. ಆದ್ರೆ ನಿಮ್ ಫೋನ್ ನಾಟ್ ರೀಚಬಲ್ ಬರ್ತಾ ಇತ್ತು ಮಾವ. ಓ, ಅದಾ, ನನಗೆ ಇಡೀ ದಿನ ಯಾಕೋ ನೆಟ್ವರ್ಕ್ ಸರಿಯಾಗಿರಲಿಲ್ಲ. ಅಜಿತ್, ಬಿಸಿ ಬಿಸಿ ಕಾಫಿ ರೆಡಿ. ತಗೋ ಭೂಮಿ, ಬರಲ್ಲ ಕೊಡಿಲಿ. ದೊಡ್ಡ ಸಾಹೇಬ್ರೆ ತಗೊಳ್ಳಿ. ಅಜಿತಣ್ಣ, ಕಾರ್ ಡಿಕ್ಕಿ ಓಪನ್ ಮಾಡಿ ನನ್ ಲಗೇಜ್ ತಗೊಂಡ್ಬಂದ್ಬಿಡ್ತೀನಿ. ಪಲ್ಲವಿ ಅಕ್ಕ, ಸುಮ್ನೆ ನಿಮ್ಗೇನಕ್ ತೊಂದ್ರೆ? ವಾಚ್ಮೆನ್ ಅಣ್ಣಂಗೆ ಹೇಳ್ತೀನಿ, ಅವ್ರು ಕೊಡ್ತಾರೆ ಬಿಡಿ. ಪರವಾಗಿಲ್ಲ ಭೂಮಿ, ಹೇಗೋ ಅಜಿತ್ ಅಣ್ಣ ಲಾಕ್ ಓಪನ್ ಮಾಡಿದ್ರಲ್ಲ, ನಾನೇ ತಗೊಂಡ್ಬರ್ತೇನೆ. ಸರಿ ಅಜಿತ್, ಒಂದ್ ಕೆಲಸ ಮಾಡ್ತೀನಿ. ನಾನ್ ಕಳ್ಸಕ್ ಹೋಗ್ತೀನಿ, ಶಾರದಾ ಎಲ್ಲಾದ್ರೂ ಹುಡುಕ್ತೀನಿ. ನೀನ್ ಭೂಮಿ ಜೊತೆ ಇದ್ದು ಅವ್ರ ತಾಯಿನ ನೋಡ್ಕೊ. ಮಾವ, ನಾನೊಂದ್ ಕೆಲಸ ಮಾಡ್ತೀನಿ. ಭೂಮಿ ಅವ್ರ ತಾಯಿನ ಹಾಸ್ಪಿಟಲ್ಗೆ ಹೋಗಿ ನೋಡ್ಕೊಂಡ್ ಬಂದ್ಮೇಲೆ ನಾನ್ ನಿಮ್ ಜೊತೆ ಜಾಯಿನ್ ಆಗ್ತೀನಿ. ಅಲ್ಲಿವರೆಗೂ ಹುಷಾರು. ಭೂಮಿ, ಭಾಗ್ಯಮ್ಮ ಅವ್ರು ನೋಡೋದಕ್ಕೆ ಇವತ್ ನಾನು ನಿನ್ ಜೊತೆ ಬರ್ತೀನಿ. ಥ್ಯಾಂಕ್ಸ್ ಅಪ್ಪಾಜಿ. ಸರಿ ಬಾ. ಸಹಿದಾ, ನಾನು ನಿಮ್ ಜೊತೆ ಬರ್ತೀನಿ. ಭಾಗ್ಯಮ್ಮ ನೋಡ್ಬೇಕು ಅನಿಸ್ತಿದೆ. ಪಾಪ ಅವ್ರು ಈಗ ಹೇಗಿದ್ದಾರೋ ಏನೋ. ಸರಿ, ಒಳ್ಳೇದಾಯ್ತು. ನನ್ಗೂ ಟೈಮ್ ಆಯ್ತು. ನಾನು ನನ್ ಗಂಡನ್ ಮನೆಗೆ ಹೊರಡ್ತೀನಿ. ತುಂಬಾ ಹೊಟ್ಟೆ ಹಸ್ವಾಗ್ತಿದೆ, ತಿನ್ಕೊಂಡ್ ಹೋಗ್ತೀನಿ. ಏನಾದ್ರು ಮಾಡು. ಸರಿ ಬಾ, ನೀ ರೆಡಿ ಆಗ್ತಾ ಇರು. ನಾನು ಅಪ್ಪಕ್ಕೆ ತಿನ್ನೋದಕ್ಕೆ ಏನಾದ್ರು ರೆಡಿ ಮಾಡ್ತೀನಿ. ಸರಿ, ನಾನು ಹೊರಡ್ತೀನಿ. ಬರ್ತೀನಿ. ಹುಷಾರಾಗಿ ಹೋಗ್ಬೇಕಪ್ಪ. ಮಾವ, ನೀವು ಹುಷಾರಾಗಿರಿ. ಶಾರದತ್ತೆ ಕಳ್ಸಲ್ಲೇ ಇದಾರೆ. ನಾವು ಹುಡುಕ್ಬೇಕು. ಅವ್ರನ್ನ ನಾವು ಮನೆಗೆ ಕರ್ಕೊಂಡ್ ಬರ್ಲೇಬೇಕು. ಬೇಗ ಬಂದ್ಬಿಡು. ಅಮ್ಮ ಅಮ್ಮ ಅಮ್ಮ, ಮಲ್ಕೋಮ್ಮ. ಏನಮ್ಮ ಇದೆಲ್ಲ? ಹೇಗಿದ್ಯಮ್ಮ? ನೀನ್ ಇದೆಯಾ ಭೂಮಿ? ಇಂಥ ಪರಿಸ್ಥಿತಿಲಿ ಇರ್ಬೇಕಾದ್ರೆ ಚೆನ್ನಾಗಿರೋದಕ್ಕಾಗತ್ತಾ? ತುಂಬಾ ನೋವಾಗ್ತಿದ್ಯಾ? ನೋವೇನಿಲ್ಲ ಭೂಮಿ, ಏನಾಯ್ತು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಅವ್ರೆ, ಅಯ್ಯೋ ಅಯ್ಯೋ ಭಾಗ್ಯಮ್ಮ ಅವ್ರೆ, ಎದ್ದೇಳ್ಬೇಡಿ. ನೀವ್ ಆರಾಮಾಗಿ ರೆಸ್ಟ್ ಮಾಡಿ ಮಲ್ಕೊಳ್ಳಿ. ಹೇಗಿದ್ದೀರಾ ಅಮ್ಮವ್ರೆ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ನೀವು ಬೇಗ ಹುಷಾರಾಗಿ. ನಿಮ್ಗೆಲ್ಲ ತೊಂದ್ರೆ ಆಯ್ತು ಅನ್ಸುತ್ತೆ. ಇದ್ರಲ್ಲಿ ತೊಂದ್ರೆ ಏನಿದೆ? ನಿಜವಾಗ್ಲೂ ನೋವಾಗ್ತಿರೋದು ನಿಮ್ಗೆ, ನನ್ನ ಅತ್ತಿಗೆಗೆ. ಅಮ್ಮ, ನೀನ್ ಸುಮ್ನೆ ಯೋಚನೆ ಮಾಡ್ಬೇಡ. ಆದಷ್ಟು ಬೇಗ ನೀನ್ ಎಲ್ರ ಜೊತೆ ಮಾತಾಡುವಂತ ಸಮಯ ಬರುತ್ತೆ. ಸಾಹೇಬ್ರು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ. ನೋಡಿ, ನೀವು ಆರೋಗ್ಯನ ಸುಧಾರಿಸ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ಇನ್ ಮಿಕ್ಕಿದೆಲ್ಲ ನಾನ್ ನೋಡ್ಕೋತೀನಿ. ಡಾಕ್ಟರ್ ಏನಾದ್ರು ಯಾಕೆ ಹೀಗಾಗಿದೆ ಅಂತ ಏನಾದ್ರು ಹೇಳಿದ್ರ? ಯಾಕೋ ಈ ನಡುವೆ ಪದೇ ಪದೇ ಹೊಟ್ಟೆ ನೋವು ಬರ್ತಿತ್ತು. ಹೊಟ್ಟೆ ಉಬ್ಬರಿಸ್ದಂಗ ಆಗ್ತಿತ್ತು. ತುಂಬಾ ನೋವು ಆಗ್ತಿತ್ತು. ತಡ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಅಲ್ಲ ಭಾಗ್ಯಮ್ಮ, ನಿಮ್ಗೆ ಹಾಗೆ ನೋವು ಬಂದಾಗ ಅಲ್ಲೇ ಲೇಡಿ ಪಿಸಿಗೆ ಹೇಳಿ ಡಾಕ್ಟರ್ ಹತ್ರ ಹೋಗ್ಬೇಕಿತ್ತು. ಗಂಡನ್ ಕೊಲೆ ಆರೋಪ ಹೊತ್ತೋಳು ಬದುಕಿದ್ರಷ್ಟು ಬಿಟ್ರಷ್ಟು ಅಂತ. ಅಮ್ಮ, ಏನಮ್ಮ ನೀನು ಈ ರೀತಿ ಮಾತಾಡ್ತಿದ್ಯಾ? ಅಲ್ಲ, ಅಪ್ಪನೂ ನನ್ನಿಂದ ದೂರ ಆದ್ರು, ನೀನು ದೂರ ಆಗೋ ಮಾತಾಡ್ತಿದ್ಯಾ? ಯಾಕಮ್ಮ? ನನ್ ಬಗ್ಗೆ ನಿನ್ಗೆ ಯೋಚನೆನೇ ಇಲ್ವಾ? ನನ್ನ ಮಗಳು ಅಂತ ನೀನ್ ಅನ್ಕೊಂಡೇ ಇಲ್ವಾ? ಅಳ್ಬೇಡ ಭೂಮಿ, ನೀನ್ ಹತ್ರ ನಂಬಿಕೆಗಳು ಬರುತ್ತೆ. ಮತ್ತೆ ನೀನ್ ಸಾಯೋ ಮಾತಾಡಿದ್ರೆ ನನ್ಗೂ ಸಾಯ್ಬೇಕು ಅಂತ ಅನ್ಸಲ್ವಾ ಅಮ್ಮ? ಏನ್ ಮಾತಾಡ್ತಿದ್ಯಾ? ಬಿಡ್ತು ಅನ್ನು. ನೋಡಮ್ಮ, ನಾನ್ ಬಿಡ್ತು ಅನ್ಬೇಕು ಅಂದ್ರೆ ಮೊದ್ಲು ನೀನ್ ಬಿಡ್ತು ಅನ್ನು. ಹೀಗೆಲ್ಲ ಮಾತಾಡ್ತಾರ ಅಮ್ಮ? ಭಾಗ್ಯ ಅವ್ರೆ, ಮಕ್ಳ ಮುಂದೆ ಯಾರಾದ್ರೂ ಸಾಯೋ ಮಾತಾಡ್ತಾರ ಹೇಳಿ? ಕ್ಷಮಿಸಿ, ಏನೋ ನೋವಲ್ಲಿ ಮಾತ್ ಬಂದ್ಬಿಡ್ತು.
ಇನ್ಮೇಲೆ ಅಪ್ಪಿ ತಪ್ಪಿನೂ ಆತರ ಮಾತಾಡ್ಬೇಡಿ. ನಾನೊಂಚೂರು ಹೋಗಿ ಡಾಕ್ಟರ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಬ್ರೋ ನಾನು ಮಾತಾಡ್ಬೇಕು, ನಾನು ನಿನ್ ಜೊತೆ ಬರ್ತೀನಿ ಬಾ. ಅಮ್ಮ, ಡಾಕ್ಟರ್ ನಿನ್ನ ಆರೋಗ್ಯದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡ್ ಬರ್ತೀನಿ. ಅತ್ತೆ, ನಾನು ಸಾಹೇಬ್ರ ಜೊತೆ ಹೋಗ್ತೀನಿ. ಹೋಗು, ನಾನ್ ನೋಡ್ಕೋತಿರ್ತೀನಿ. ಭಾಗ್ಯವ್ರೆ, ಯೋಚನೆ ಮಾಡ್ಬೇಡಿ, ಆದಷ್ಟು ಬೇಗ ಹುಷಾರಾಗ್ತೀರಿ. ನೋಡಿ, ಜೈಲಲ್ಲಿ ಇದ್ದು ಯೋಚನೆಗಳು ಕಾಡಿ ಅವ್ರಿಗೆ ಈ ತರ ಆಗಿದೆ. ಜಾಗ ಮತ್ತೆ ಜನ ಚೇಂಜ್ ಆದ್ರೆ ಆಟೋಮೆಟಿಕ್ ಆಗಿ ಅವ್ರ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಹಾಗಂತ ಅವ್ರು ಡಿಪ್ರೆಷನ್ ಅಲ್ಲಿ ಇದಾರೆ ಅಂತ ಹೇಳಕ್ ಆಗಲ್ಲ. ಸೊ ಅವರು ಆದಷ್ಟು ಎಲ್ರ ಜೊತೆ ಮುಕ್ತವಾಗಿ ಮಾತಾಡ್ಬೇಕು. ಇನ್ನೊಂದ್ ಏನ್ ಪ್ರಾಬ್ಲಮ್ ಅಂದ್ರೆ ಅವ್ರಿಗೆ ಊಟ ಸೇರ್ತಿಲ್ಲ, ಲಿವರ್ ಪ್ರಾಬ್ಲಮ್ ಸಮಸ್ಯೆ ಇದೆ ಅನಿಸ್ತಾ ಇದೆ. ಸ್ಕ್ಯಾನಿಂಗ್ ಮಾಡಿದೀವಿ, ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ದೀವಿ. ರಿಪೋರ್ಟ್ ಪಾಸಿಟಿವ್ ಆಗಿ ಬಂದ್ರೆ ನೀವು ಇವತ್ತಿಂದಾನೆ 1 ತಿಂಗಳಾಗಿ ಸಿಟ್ಟಾಗಿ ಡಯಟ್ ಮಾಡ್ಬೇಕು. ಸಾಹೇಬ್ರೆ, ಅದಕ್ಕೆ ಈ ಸಮಯದಲ್ಲಿ ಹೆದರ್ಕೊಳ್ಳೋದು ಸಹಜ, ಬಟ್ ಪ್ಲೀಸ್ ಕಾಮ್ ಡೌನ್. ಇನ್ನ ರಿಪೋರ್ಟ್ಸ್ ಬಂದಿಲ್ಲ ಅಲ್ವಾ? ಸೊ ಅದ್ ಬರೋವರೆಗೂ ನಾವ್ ಹೆದರ್ಕೊಳ್ಳೋದು ಬೇಡ. ಪ್ಲೀಸ್ ಕಾಮ್ ಡೌನ್. ಒಂದ್ ವೇಳೆ ಏನಾದ್ರು ಭೂಮಿ, ಯಾಕೆ ಈ ತರ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ಯಾ? ಪಾಸಿಟಿವ್ ಆಗಿರು. ಆಗ್ಲೇ ಅಲ್ವಾ ನೀನು ಭಾಗ್ಯಮ್ಮಂಗೆ ಧೈರ್ಯ ಕೊಡೋದಕ್ಕಾಗದು. ಭೂಮಿ, ಸಾಹೇಬ್ರೆ, ಅಪ್ಪನಂತೂ ಕಳ್ಕೊಂಡೆ. ಈಗ ಅಮ್ಮಂಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನಂತೂ ಜೀವಂತವಾಗಿರೋದಿಲ್ಲ ಸಾಹೇಬ್ರೆ. ನಾನು ಅನಾಥೆಯಾಗಿ ಬದುಕ್ಬೇಕಾದೋಳು. ಅಂಥದ್ರಲ್ಲಿ ಭಾಗ್ಯಮ್ಮನನ್ನ ಕರ್ಕೊಂಡೋಗಿ ಅವಳ ಕೈಯಲ್ಲಿಟ್ಟು ಜೋಪಾನ ಮಾಡಿದ್ಲು. ಅಂತವ್ರಿಗಿಂತ ಪರಿಸ್ಥಿತಿ ಬಂದಿದೆಯಲ್ಲ, ಅಯ್ಯೋ, ಇಂಥ ಪರಿಸ್ಥಿತಿಲೂ ನಾನು ಅವ್ರನ್ನ ನೋಡ್ಕೊಳಕ್ ಆಗ್ತಿಲ್ವಲ್ಲ ಸಾಹೇಬ್ರೆ. ನಾನು ಅದೆಂತ ನನ್ನ ದೃಷ್ಟಿ. ಭೂಮಿ ಪ್ಲೀಸ್ ಅಳಬೇಡ, ಸಮಾಧಾನ ಮಾಡ್ಕೊ. ನೋಡು, ನೀನು ಅದೃಷ್ಟವಂತೆ ಆಗಿದ್ದಕ್ಕೆ ಭಾಗ್ಯಮ್ಮನ ಹತ್ರ ನೀನ್ ಬೆಳೆದಿತ್ತು. ಅಟ್ಲೀಸ್ಟ್ ಅದ್ರ ನೀನು ಪುಣ್ಯವಂತೆ ಅಲ್ವಾ? ಅದಕ್ಕೆ ಹೆದರ್ಕೋಬಾರ್ದು. ನಿಮ್ ತಾಯಿನ ಮನೆಗ್ ಕರ್ಕೊಂಡ್ ಬಂದೆ, ಅವ್ರನ್ನ ಆದಷ್ಟು ಬೇಗ ಪೂರ್ತಿಯಾಗಿ ವಾಸಿ ಮಾಡೋ ಜವಾಬ್ದಾರಿ ನಂದು. ಮತ್ತೆ ಅಳ್ತಿದ್ಯಲ್ಲ, ಅಳ್ಬಾರ್ದು. ಥ್ಯಾಂಕ್ಸ್ ಸಾಹೇಬ್ರೆ, ಇದು ಥ್ಯಾಂಕ್ ಯು. ಕುಮಾರ, ಜಸ್ಟ್ ಈಗ ತಾನೇ ನಿನ್ ಮಿಸ್ ಕಾಲ್ ನೋಡಿದೆ. ಇನ್ನೇನ್ ಕಾಲ್ ಮಾಡ್ಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ನೀನೇ ಬಂದೆ. ಹೇಳು, ಏನೇನ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ಯಾ? ಮೇಡಮ್, ನೆನ್ನೆ ನೀವು ಫೋನ್ ಮಾಡಿದ ತಕ್ಷಣ ನಮ್ಮ ಹುಡುಗರಿಗೆ ಅಲರ್ಟ್ ಮಾಡಿದ್ದೆ. ಆ ಇನ್ಸ್ಪೆಕ್ಟರ್ ಮನೆಯವ್ರ ಬಗ್ಗೆ ವಿಚಾರಿಸಿದೀನಿ. ನಿಮ್ಮನ್ ಹೋಗಿದ್ ಗಂಡ ಹೆಂಡತಿ ಇವತ್ತು ಬೆಳಗ್ಗೆ ಬಂದವ್ರೆ, ಅವ್ರ ಜೊತೆ ಬೇರೆ ಯಾರು ಬಂದಿಲ್ಲ. ಹಾಗಾದ್ರೆ ಆ ಶಾರದಾ ಅಜಿತ್ ಅವ್ರ ಕಾರಲ್ಲಿ ಬಂದಿರೋದು ಅವ್ರ ಮನೆಯವ್ರಿಗೆ ಗೊತ್ತಾಗಿಲ್ಲ. ಒಳ್ಳೇದಾಯ್ತು. ಆ ಇನ್ಸ್ಪೆಕ್ಟರ್ ಹೆಂಡತಿಯವರಮ್ಮ ಜೈಲಲ್ಲಿದ್ದಾರೆ ಅಂತಾರ ಮೇಡಮ್. ಅವ್ರಿಗೇನು ಹುಷಾರಿಲ್ಲ ಅಂತ ಎಲ್ರು ಅವ್ರು ನೋಡಕ್ ಹೋಗಿದಾರಂತೆ. ಓಕೆ, ನೀವ್ ಹೇಳೋದನ್ನ ನಾನ್ ನಂಬಿರ್ತೀನಿ. ಎಲ್ಲ ಪಕ್ಕಾ ಇರ್ಬೇಕು ಕುಮಾರ. ಪಕ್ಕಾ ಇನ್ಫಾರ್ಮೇಶನ್ ಮೇಡಮ್, ಮಿಸ್ಸೇ ಇಲ್ಲ. ನೀವ್ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಸರಿ ಮೇಡಮ್. ಹಾಗಾದ್ರೆ ಈ ಶಾರದಾ ಇಲ್ಲೇ ಎಲ್ಲೋ ಮಂಡ್ಯದಲ್ಲೇ ಓಡಾಡ್ಕೊಂಡಿದ್ದಾಳೆ. ಎಲ್ಲೋಗಿರ್ಬೋದು? ಅಮ್ಮ, ನಿನ್ನ ಪೆರೋಲ್ ಮೇಲೆ ಹೊರಗಡೆ ಕರ್ಕೊಂಡ್ ಬರೋ ವ್ಯವಸ್ಥೆನ ಸಾಹೇಬ್ರು ಮಾಡ್ತಾ ಇದ್ದಾರೆ. ಡಾಕ್ಟರ್ ಹೇಳಿದ್ರು ನೀನ್ ಆದಷ್ಟು ಬೇಗ ಗುಣ ಆಗ್ತಿಯಂತೆ. ತಲೆ ಕೆಡ್ಸ್ಕೋಬೇಡ. ನೀನ್ ನನ್ ಜೊತೆ ಇರ್ತೀಯಾ? ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗೋ ಪ್ಲಾನ್ ಮಾಡ್ತೀನಿ. ಹಾಗೆ ಅಲ್ಲಿ ನಿಮ್ ಮಗಳು ಇರ್ತಾಳೆ. ಹಾಗೆ ನಾವೆಲ್ಲರೂ ನಿಮ್ ಜೊತೆಲಿ ಇರ್ತೀವಿ. ಹಾಸ್ಪಿಟಲ್ ವಾತಾವರಣಕ್ಕಿಂತ ಮನೆ ವಾತಾವರಣ ನಿಮ್ಗೆ ಹಾಯ್ ಅನಿಸ್ಬೋದು. ನಿಮ್ಗೆಲ್ಲ ಯಾಕೆ ತೊಂದ್ರೆ? ನಾನು ಲಕ್ಷ್ಮಿ ಮನೇಲೇ ಇರ್ತೀನಿ. ಲಕ್ಷ್ಮಕ್ಕನೇ ನಮ್ಮನೆಗ್ ಬರ್ತಾರಂತೆ. ಇನ್ ನೀವ್ ಅಲ್ಲಿ ಹೋಗಿ ಏನ್ ಮಾಡ್ತೀರಾ? ನೀವ್ ನಮ್ಮನೆಗ್ ಬಂದ್ಮೇಲೆ ನಿಮ್ಮನ್ನ ನೋಡ್ಕೊಳ್ಳೋ ಡಾಕ್ಟರ್ ನಾನೇ. ಹೆದರ್ಕೋಬೇಡಿ, ನಮ್ ಹುಡುಗ ಅಮೆರಿಕದಲ್ಲಿ ಓದಿದಾನೆ, ಒಳ್ಳೆ ಅನುಭವ ಇದೆ, ಒಳ್ಳೆ ಡಾಕ್ಟರ್ ಕೂಡ. ಲಕ್ಷ್ಮಕ್ಕ, ಅಮ್ಮ ಹುಷಾರಾಗೋವರೆಗೂ ಅಮ್ಮನ ಜೊತೆನೆ ನಾನು ಆಸ್ಪತ್ರೆಯಲ್ಲೇ ಇರ್ತೀನಿ. ನೀನ್ ಮನೆಗೆ ಹೋಗು. ಬೇಡ ಭೂಮಿ, ನಾನಿದ್ದು ಇಲ್ಲಿ ಭಾಗ್ಯಕ್ಕನ್ನ ನೋಡ್ಕೊಳ್ತೀನಿ. ನೀನ್ ಅಜಿತ್ ಸಾಹೇಬ್ರ ಜೊತೆ ಸೇರಿ ಭಾಗ್ಯಕ್ಕನ್ನ ಹೊರಗಡೆ ಕರ್ಸೋ ವ್ಯವಸ್ಥೆ. ನಾನು ಇಲ್ಲೇ ಇದ್ದು ಭಾಗ್ಯ ಅವ್ರನ್ನ ನೋಡ್ಕೋತೀನಿ. ಪಾಪ ಲಕ್ಷ್ಮಿ ಒಬ್ರಿಗೆ ಇವ್ರನ್ನ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ಸುತ್ತೆ. ಅಯ್ಯೋ, ಏನು ಮೋರೆ ನೀವು ಆತರ ಎಲ್ಲ ಮಾಡಿದ್ರೆ ನನಗ್ ಮುಜುಗರ ಆಗುತ್ತೆ. ನೀವೆಲ್ಲ ತೋರಿಸ್ತಿರೋ ಪ್ರೀತಿಗೆ ಏನ್ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಅಯ್ಯೋ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀರಾ? ನೀವು ನಮ್ಮ ಮನೇಲಿ ಒಬ್ರು, ಇದ್ ನಮ್ ಕರ್ತವ್ಯ ಅಲ್ವಾ? ಟೈಮ್ ಆಗತ್ತಾ? ನಾನ್ ಸ್ಟೇಷನ್ಗೆ ಹೋಗ್ಬೇಕು. ಅವರು ಸ್ವಲ್ಪ ರೆಸ್ಟ್ ಮಾಡ್ಲಿ. ಅಮ್ಮ, ನಾನಿನ್ ಬರ್ತೀನಿ. ಹುಷಾರಮ್ಮ. ಭೂಮಿ, ನೀನ್ ಅವತ್ ಕಸೂತಿ ಮಾಡ್ಕೊಟ್ ಖರ್ಚಿನ ಬಗ್ಗೆ ಕೇಳ್ದಲ್ಲ, ಯಾಕೆ? ಏನ್ ವಿಷಯ? ಛೇ, ಎಂತ ದುಡ್ಡು ತಪ್ಪು ಮಾಡ್ಬಿಟ್ಟೆ ನಾನು. ಅಲ್ಲ, ಶಾರದಾ ಮೇಡಮ್ ನಮ್ಮನೇಲೇ ಇದ್ರು. ಅವ್ರನ್ನ ಒಂದು ದಿನಕ್ಕೂ ಟಿ ಅಂಗಡಿ ಹತ್ರ ನೀನಿದ್ದ ಕರ್ಕೊ ಬಂದಿಲ್ಲ. ಅವ್ರನ್ನ ಕರ್ಕೊ ಬಂದಿದ್ರೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತಿತ್ತೋ ಏನೋ. ಎಂತ ತಪ್ಪು ಮಾಡ್ಬಿಟ್ಟೆ ಭೂಮಿ ನಾನು. ಅಂದ್ಕೊಂಬೇಡ ಅಕ್ಕ, ಪಾಪ ನಿನಗ್ ತಾನೇ ಈ ವಿಷಯ ಎಲ್ಲ ಹೇಗ್ ಗೊತ್ತಿರ್ಬೇಕು ಹೇಳು. ಅಲ್ಲ, ನೀನ್ ಏನಾದ್ರೂ ಒತ್ತಾಯ ಮಾಡಿ ಕೇಳಕ್ ಹೋದ್ರೆ ಅಮ್ಮ ಬ್ಯಾಗ್ ತಗೊಂಡ್ ಹೋಗ್ಬಿಡ್ತಾ ಇದ್ರು ಅಂತ ನೀನೇ ಹೇಳ್ದಿಯಲ್ಲ. ಹೌದು ಭೂಮಿ, ಪಾಪ. ಅದ್ ಸರಿ, ನೀವೆಲ್ಲ ಇಲ್ಲಿಗ್ ಬಂದಿದ್ದೀರಲ್ಲ, ಅಲ್ಲ ಅವ್ರನ್ನ ಯಾರು ಹುಡುಕ್ತಿದಾರೆ? ದೊಡ್ಡ ಸಾಹೇಬ್ರು ಮತ್ತೆ ಅಲ್ಲಿನ ಲೋಕಲ್ ಪೊಲೀಸ್ಗಳು ಹುಡುಕ್ತಾ ಇದಾರೆ. ಆದಷ್ಟು ಬೇಗ ಶಾರದಾ ನನ್ ಕೈ ಸೇರ್ಬೇಕು. ಆಮೇಲೆ ಶಿವನ್ ಪಾದ ಸೇರಿಸ್ತೀನಿ. ಅದಕ್ಕೆ ಮೊದ್ಲು ಶಾರದನ್ ಮಾಹಿತಿ ನನಗ್ ಸಿಗ್ಬೇಕು. ಭಾಗ್ಯಮ್ಮ ಅವ್ರಿಗೆ ಪೆರೋಲ್ಗೆ ಅರೇಂಜ್ ಮಾಡ್ಬೇಕು. ನಾನು ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡ್ಬಿಟ್ಟು ಹಾಗೆ ಹೋಗ್ತೀನಿ. ಬಾ. ಅಜಯ್, ನೀನ್ ಸ್ಟೇಷನ್ ಹುಡುಕಂದ, ಭೂಮಿನ ನಾನ್ ಮನೆಗ್ ಕರ್ಕೊಂಡು ಹೋಗ್ತೀನಿ. ಪರವಾಗಿಲ್ಲ ಅದು. ನಾನ್ ಮನೆಗೆ ಡ್ರಾಪ್ ಮಾಡಿ ಸ್ಟೇಷನ್ ಹೋಗೋದು ತುಂಬಾ ಟೈಮ್ ಏನಿದೆಯಲ್ಲ ಭೂಮಿ.
ಎಲ್ರಿಗೂ ಅವ್ರವ್ರದೇ ಆದ ಕಾಳಜಿ. ಆದ್ರೆ ನಾನ್ ಇಲ್ಲಿಗ್ ಬಂದಿರೋ ಉದ್ದೇಶನೇ ಕಂಪ್ಲೀಟ್ ಆಗಿಲ್ಲ. ನನ್ನ ಕಾಳಜಿ ಆ ಶಾರದಾ. ಲಕ್ಷ್ಮಕ್ಕ, ಅಮ್ಮ ಹುಷಾರು. ಏನೇ ಇದ್ರು ಯಾವ್ದೇ ಸಂದರ್ಭ ಆದ್ರೂ ಫೋನ್ ಮಾಡು. ಸರಿ ಭೂಮಿ. ಸರಿ ಬನ್ನಿ ಹೊರಡೋಣ. ನಾ ಚಿಕ್ಕರ್ಕೊ. ಪಾಪ ಭಾಗ್ಯಮ್ಮ ಇಷ್ಟು ದಿನ ಜೈಲಲ್ಲಿ ಕಳೆದಾಯ್ತು. ಇನ್ನೇನು ಸ್ವಲ್ಪ ದಿನದಲ್ಲೇ ಅಜಿತ್ ಎಲ್ಲ ಸರಿಪಡಿಸಿ ಅವ್ರನ್ನ ಕರ್ಕೊಂಡ್ ಬರ್ತಾನೆ ಅನ್ನೋ ಅಷ್ಟಕ್ಕೆ ಹೀಗೆಲ್ಲ ಆಗೋಗ್ಬಿಡ್ತು. ಸಚಿನ್, ಅದಕ್ಕೆ ಟ್ರೀಟ್ಮೆಂಟ್ ಏನು? ಡಾಕ್ಟರ್ ಏನ್ ಹೇಳಿದ್ರಪ್ಪ? ಬ್ಲಡ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದ್ದಾರೆ, ಟೆಸ್ಟ್ ಕಳ್ಸಿದ್ದಾರೆ, ರಿಸಲ್ಟ್ಸ್ ವೇಟ್ ಮಾಡ್ತಾರೆ. ಈಗ ಸದ್ಯಕ್ಕೆ ಅವ್ರಿಗೆ ಜಾಸ್ತಿ ಪ್ರೀತಿ ಕಾಳಜಿ ತೋರ್ಸೋದು. ಭೂಮಿ, ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೊ. ನೋಡು, ಎಲ್ಲ ಸರಿ ಹೋಗುತ್ತೆ. ಹ, ಅಳ್ಬಾರ್ದು. ಅಜಿತಾ, ಭಾಗ್ಯಮ್ಮ ಅವ್ರನ್ನ ಬಿಡ್ಸೋದಕ್ಕೆ ಪೆರೋಲ್ ಪ್ರೊಸೆಸ್ ಎಲ್ಲಿವರೆಗೂ ಬಂತಪ್ಪ? ಅಪ್ಲೈ ಮಾಡಿದೀವಮ್ಮ. ಆದಷ್ಟು ಬೇಗ ಪೆರೋಲ್ ಸಿಗತ್ತೆ. ನೋಡ್ದ್ಯಾ? ಭೂಮಿ, ಅಳ್ಬೇಡ, ಸಮಾಧಾನ ಮಾಡ್ಕೊ. ನಿಮ್ ತಾಯಿನ ಬಿಡ್ಸೋದಕ್ಕೆ ನನ್ ಕೈಲಾದಂತ ಪ್ರಯತ್ನ ನಾನ್ ಮಾಡ್ತಾನೆ ಇದ್ದೀನಿ ಅಂತ ನಿಂಗೆ ಗೊತ್ತಲ್ವ. ಆದಷ್ಟು ಬೇಗ ಅವ್ರು ಹೊರಗಡೆ ಬರ್ತಾರೆ. ಸಾಹೇಬ್ರೆ, ನನ್ನ ಮನೆ ಪರಿಸ್ಥಿತಿ ನೋಡಕ್ ಆಗ್ತಿಲ್ಲ ಸಾಹೇಬ್ರೆ. ಪಾಪ ನನ್ನಮ್ಮ ನನ್ನ ಸಾಕೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ. ಇಂಥ ಸಮಯದಲ್ಲಿ ನಾನು ಅವಳ ಜೊತೆ ಇರ್ಬೇಕಿತ್ತು. ನಂಗೆ ಆಗ್ತಿಲ್ಲ ಸಾಹೇಬ್ರೆ. ನಿಮ್ಗೆ ಅರ್ಥ ಆಗತ್ತೆ ಭೂಮಿ, ನಿನ್ ಕನ್ಸು. ಬಟ್ ನೋಡು, ಈಗ ನೀನ ಧೈರ್ಯವಾಗಿರ್ಬೇಕು. ಅಳ್ಬೇಡ, ಸಮಾಧಾನ ಮಾಡ್ಕೊ. ನನ್ ಮೊಮ್ಮಗ ನಿನ್ನ ಅಮ್ಮನ್ನ ಆದಷ್ಟು ಬೇಗ ಕರ್ಕೊಂಡ್ ಬರ್ತಾನಮ್ಮ. ಯೋಚನೆ ಮಾಡ್ಬೇಡ. ನಮ್ಮ ಮನೆ ಮೇಲೆ ಯಾರ್ ಕೆಟ್ಟ ದೃಷ್ಟಿ ಬಿದ್ದಿದ್ಯೋ. ಇತ್ತೀಚೆಗೆ ನಮ್ಮ ಮನೇಲಿ ನಡೀತಾ ಇರೋದನ್ನೆಲ್ಲ ನೋಡ್ತಾ ಇದ್ರೆ ಬೇಜಾರ ಆಗ್ತದೆ. ನಮ್ಮನೆಗ್ ಬರ್ತಾ ಇದ್ದ ಭಿಕ್ಷುಕಿನೇ ಶಾರದಕ್ಕ ಅಂತ ಅವತ್ತು ಭೂಮಿ ಹೇಳಿದನ್ ಕೇಳಿನೇ ನಾನ್ ಎದೆ ಒಡ್ದೋಗಿತ್ತು. ಇವತ್ ನೋಡಿದ್ರೆ ಹಾಕಿ ಮಂಗ್ ಹೀಗೆ. ದೇವಿಯನಿ ಅಮ್ಮ, ಅಳ್ಬಾರ್ದು ಪುಟ್ಟಿ. ನೀ ಈಗ ಅಳೋದನ್ನ ನನ್ ಕೈ ನೋಡೋಕ್ ಆಗಲ್ಲ. ನಿಮ್ಮಮ್ಮಂಗೆ ಏನೂ ಆಗಲ್ಲ, ಅಳ್ಬಾರ್ದು. ಲಕ್ಷ್ಮಕ್ಕ, ಶಾರದಮ್ಮ ಅವ್ರ ಮುಖದಲ್ಲಿ ಕಲೆಗಳಿದೆ ಅಂತ ಹೇಳಿದ್ರಿ. ನೀವದ್ ಸ್ವಲ್ಪ ತೋರಿಸ್ತೀರಾ ಎಲ್ಲೆಲ್ಲಿ ಕಲೆ ಇತ್ತು ಅಂತ? ತೋರಿಸ್ತೀನಿ. ಲಕ್ಷ್ಮಕ್ಕ, ಈಗ ಸರಿಯಾಗಿ ನೋಡಿ ಹೇಳಿ, ಶಾರದಮ್ಮ ಅವರು ಹೀಗೆ ಕಾಣಿಸ್ತಿದ್ರ? ಹೌದು ಭೂಮಿ. ಈಗ ಹೇಳ್ತಿರೋದು ನಿಜಾನೇನ? ಹೌದು ಸಾಹೇಬ್ರೆ, ಇವರೇ ನಮ್ಮ ಮನೇಲಿದ್ದು. ಈ ಕವಿತಮ್ಮನು ಶಾರದಮ್ಮ. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದರೆ ನಿಮಗೆ ಇದು ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗಾಗಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.